ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಿಗೆ ಅಪ್ಪ ಮಗಳು ಸವಾರಿ? ನಿಮ್ಮನ್ನೇ ನೋಡವ ಅಂತ ಬಂದೆ. ಬರಿ ಓಡಿಸ್ತಾ ಇದ್ದೀನಿ. ಮಧ್ಯಾಹ್ನ ನಮ್ಮ ಮನೇಲಿ ಬಾಡೂಟ ಎಲ್ಲ ಬಂದ್ಬಿಡಿ. ಏನು ಬಾಡೂಟನಾ? ಏನ್ ಸ್ಪೆಷಲ್ಲು? ನನ್ನ ಮಗಳು ಕಾಲೇಜ್ ಓದಕ್ಕೆ ಬೆಂಗಳೂರಿಗೆ ಹೋಗ್ತಾವಳೆ, ಅದೇ ಸ್ಪೆಷಲ್. ಅಲ್ಲ, ಮಗಳು ಮದ್ವೆ ಆದ್ರೂ ಮಗು ಆದ್ರೂ ಮರಿ ಹೊಡೆದು ಊಟ ಹಾಕೋದ್ ನೋಡಿದೀವಿ. ನಿಂದೇನಪ್ಪ? ಏನೋ ಮಗಳು ಕಾಲೇಜ್ಗೆ ಹೋಗೋದಕ್ಕೆ ಒಪ್ಕೊಂಡಿದ್ದಾಳೆ ಅಂತ ಮರಿ ಓಡಿಸ್ತದೀಯಾ? ಹಾಗೇನೆ ನಮ್ಮಪ್ಪ ಸ್ಪೆಷಲ್. ಹಾ, ಅಪ್ಪ ಮಗಳು ಇಬ್ರು ಸ್ಪೆಷಲ್. ಮರಿಬೇಡಿ, ಎಲ್ಲ ಬಂದ್ಬಿಡಿ. ಬರ್ತೀವಿ. ಬೇಗ 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 ಬೇಗ. ಹಾ, ಯಾ ಪಕೋಡ ಎಲ್ಲಿದಾನ? ಒಳಗಡೆ ಇಬ್ರು ಕಸ್ಟಮರ್ಸ್ ಇದಾರಣ್ಣ, ಅವ್ರು ನೋಡ್ಕತ್ತಿದ್ದಾನೆ. ಓ ಸರಿ ಸರಿ, ಆಯ್ತಾಯ್ತು. ಬೇಗ ಬೇಗ ಹಾಕಿ, ಬೇಗ 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 ಮಾಡ್ರಪ್ಪ. ಹಲೋ ಕೋದಂಡ. ಏನೋ ಕಿರಣ, ಹೇಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಏನ್ ಈ ಕಡೆ ಬಂದ್ಬಿಡೆ? ಮೊನ್ನೆ ಒಂದು ಆರ್ಡರ್ ಬರ್ಸಿದ್ನಲ್ಲ, ಅದು ರೆಡಿ ಆಗಿದ್ಯಾ? ಯಾವ ಆರ್ಡ್ರು? ಮೊನ್ನೆ ಫಂಕ್ಷನ್ಗೆ ಬರ್ಸಿದ್ನಲ್ಲಪ್ಪ, ಅದೇನಾಯ್ತು? ಇವತ್ಗ? ಹ್ಞೂ ಕಣ. ಸರಿ ಬಾ, ಸಿಸ್ಟಮ್ ಅಲ್ಲಿ ಒಂದ್ಸತಿ ಚೆಕ್ ಮಾಡ್ತೀನಿ. ಅಲ್ಲ, ಅಲ್ಲಿ ಎಂಟರ್ ಆಗಿದ್ರೆ ಆರ್ಡರ್ ರೆಡಿ ಇರುತ್ತೆ. ನಾನು ಆ ಥರ ಮರೆಯಕ್ ಸಾಧ್ಯ ಇಲ್ವಲ್ಲ. ಯಾವ ಡೇಟ್ ಹೇಳಿದೆ ಕಿರಣ? ಇಲ್ಲಿ ಕಾಣಿಸ್ತಾ ಇಲ್ವಲ್ಲ. ಆಗಸ್ಟ್ 8ಕ್ಕೆ ನಮ್ಮ ಮನೇಲಿ ಫಂಕ್ಷನ್ ಇದೆ, ಸ್ವೀಟ್ ಬೇಕು ಅಂತ ಹೇಳಿದ್ನಲ್ಲ. ಆಗಸ್ಟ್ 8 ಇವತ್ತೇ. ಅದಕ್ಕೆ ತಗೊಂಡೋಗೋಣ ಅಂತ ಬಂದೆ. ಅಣ್ಣ, ಆರ್ಡರ್ ರೆಡಿ. ಕಿರಣ್ ಸರ್, ನಿಮ್ಮ ಪಾರ್ಸಲ್ ರೆಡಿ. ಥ್ಯಾಂಕ್ ಯು ಕಣ. ನೋಡು, ನಿಮ್ಮ ಬಾಸೆ ಮರ್ತು ಹೋಗಿದ್ದಾರೆ. ಆಗಿದೆ ನೋಡಪ್ಪ. ಸರಿ, ಬರ್ತೀನಿ. ಯಾಕ್ರಿ ಹೀಗ್ ಮಾಡ್ತಿದ್ದೀರಾ? ನಾನೇನ್ ಮಾಡ್ದೆ? ಒಬ್ಬ ತಂದೆಯಾಗಿ ಮಗಳ ಮದ್ವೆ ಮಾಡದೇ ಇರೋದಕ್ ನೋಡ್ತಿದ್ದೀರಲ್ಲ. ಸದ್ಯಕ್ಕೆ ಬೇಡ ಅಂತ ಹೇಳ್ದೆ ಅಷ್ಟೇ. ಅದೇ ಯಾಕೆ ಅಂತ ಕೇಳ್ತಿರೋದು. ಮುಂದೆ ಓದ್ಲಿ ಅಂತ. ಸುಳ್ಳು. ಇದೆಲ್ಲ ಶುರುವಾಗಿದ್ದು ಮದ್ವೆ ವಿಚಾರ ಬಂದ್ಮೇಲೆನೆ. ಇಲ್ ನೋಡಿ, ಯಾಕೆ ಹೀಗಾಡ್ತಿದ್ದೀರಾ? ಈಗೇನಾಯ್ತು? ಇಷ್ಟೇಷ್ಟು ಪುಟಾಣಿ ಇದ್ಲವಳು. ಇದೇ ಎದೆ ಮೇಲೆ ಆ ಕಂದಮ್ಮನ್ನು ಹಾಕಿ ತಟ್ಟಿ ತಟ್ಟಿ ಮಲಗಿಸ್ತಿದ್ದೆ. ಈಗ ಎದೆಗಿಂತ ಎತ್ತರ ಬೆಳೆದ್ಬಿಟ್ಟಿದ್ದಾಳೆ. ಅವಳು ಕೈ ಸುಟ್ಕೊಂಡ್ಬಿಡ್ತಾಳೆ ಅಂತ ಅಡಿಗೆ ಮನೆಗೆ ಬಿಡ್ತಿರ್ಲಿಲ್ಲ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲಾದ್ರೂ ಬಿದ್ಬಿಟ್ರೆ ಅದಕ್ಕೆ ಪ್ರತಿ ದಿವಸ ನಾನೇ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಅವಳೇನಾದ್ರೂ ಹೋಮ್ ವರ್ಕ್ ಮಾಡ್ತಾ ಇದ್ರೆ ಟೀಚರ್ ಬೈದ್ ಬಿಡ್ತಾರಲ್ಲ ಅಂತ ಖುದ್ದು ನಾನೇ ಹೋಮ್ ವರ್ಕ್ ಮಾಡ್ತಿದ್ದೆ. ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ ಕಡೆ ನಾನು. ಅವಳನ್ನ ಬಿಟ್ಟಿರೋದಕ್ಕಾಗ್ತಾ ಇಲ್ಲ. ಈಗ ನೋಡಿದ್ರೆ ಇದ್ದಕ್ಕಿದ್ದ ಹಾಗೆ ಅವಳನ್ನ ಮದುವೆ ಮಾಡಿ ಬೇರೆ ಮನೆಗೆ ಕಳಿಸ್ಬಿಡೋಣ ಅಂತ ಹೇಳ್ತಾ ಇದೀಯ. ಹೇಗಿರ್ತಾಳಲ್ಲ ಅವಳು? ಅವಳಿಲ್ದೆ ನಾನು ಹೆಂಗಿರ್ಲಿ? ಈ ಮನೆ ಅವಳಿಲ್ದೆ ಹೇಗಿರುತ್ತೆ? ನನ್ನ ಎದೆ ತಡ್ಕೊಳುತ್ತಾ? ನನ್ನ ಕೈಲಿ ಇರಕ್ಕಾಗೋದಿಲ್ಲ. ಅರ್ಥ ಆಗುತ್ತೆ. ಹಾಗಂತ ಮಗಳಿಗೆ ಮದ್ವೆ ಮಾಡ್ದೆ ಮನೇಲೆ ಇಟ್ಕೊಳಕ್ಕಾಗತ್ತಾ? ಪ್ರೀತಿಗೂ ಒಂದ್ ಮಿತಿ ಇರುತ್ತಲ್ವಾ? ನಮ್ ಪ್ರೀತಿ ಅವಳಿಗೆ ಬೇಲಿ ಆಗ್ಬಾರ್ದು, ರಕ್ಷೆ ಆಗ್ಬೇಕು. ಅವಳಿಗೆ ಮದ್ವೆನೇ ಮಾಡ್ದೆ ಮನೇಲಿ ಇಟ್ಕೊಂಡ್ರೆ ನಾಳೆ ದಿನ ನೋಡ್ದವ್ರು ಏನ್ ಹೇಳ್ತಾರೆ ಹೇಳಿ?